ನಮಸ್ತೆ. ಭದ್ರಾವತಿಯ ಎಲ್ಲ ನಾಗರಿಕರಿಗೂ, ರೈತರಿಗೂ, ಯುವಕ ಮಿತ್ರರಿಗೂ ವಂದಿಸುತ್ತೇನೆ. ನಾನು ಕಲ್ಲಹಳ್ಳಿ ಗ್ರಾಮದ ದಿವಂಗತ KG ಲೋಕೇಶಪ್ಪನವರ ಮಗ. ಅವರ ಮಾರ್ಗದರ್ಶನದಲ್ಲಿ ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದ್ದೇನೆ. ಸತತವಾಗಿ ರಾಜಕಾರಣಿಗಳ ಸಂಪರ್ಕದಲ್ಲೂ ಇದ್ದೇನೆ. ಅದರ ಉದ್ದೇಶ ಕ್ಷೇತ್ರದ ಕೆಲಸ ಕಾರ್ಯಗಳ ಬಗ್ಗೆ, ಇದರ ಬಗ್ಗೆ ಒಂದೆರಡು ಮಾತನ್ನು ನಮ್ಮ ಸುತ್ತ ವಾಹಿನಿಯವರು ಒಂದು ಸಂದರ್ಶನವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಸಹ ವಂದಿಸುತ್ತಾ ಎರಡು ಮಾತುಗಳನ್ನು ಹೇಳ್ತೇನೆ. ನಾನು ರೈತಾಪಿ ಕುಟುಂಬದಲ್ಲಿ ಸಂಪೂರ್ಣವಾಗಿ ಕುಗ್ರಾಮದಲ್ಲಿ ಬೆಳೆದಂಥವನು. ವಿದ್ಯಾಭ್ಯಾಸ ಪದವಿಯನ್ನು ಮುಗಿಸಿದ್ದೇನೆ. ಪದವಿಯನ್ನು ಮುಗಿಸೋದಕ್ಕೆ ಮುಂಚೆಯೂ ಸಹ ಸಮಾಜದ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಬಂದಿದ್ದೇನೆ. ರೈತ ಸಂಘದ ಆಗುಹೋಗುಗಳ ಬಗ್ಗೆ ಭಾಗವಹಿಸಿದ್ದೇನೆ. ರೈತ ಸಂಘದಲ್ಲಿ ಪ್ರಮುಖ ನಾಯಕನಾಗೂ ಓಡಾಡಿದ್ದೇನೆ. ಮತ್ತು ಭದ್ರಾವತಿಯ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷನಾಗೂ ಸಹ ಕೆಲಸ ಮಾಡಿದ್ದೇನೆ. ಈ ಎಲ್ಲ ಕೆಲಸಗಳಿಗಿಂತ ಹೆಚ್ಚಾಗಿ ರಾಜಕೀಯದ ಸಂಪರ್ಕ 1983 ಮೊಟ್ಟ ಮೊದಲ ಬಾರಿಗೆ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಾಗ ಸಾಲೇರು ಸಿದ್ದಪ್ಪನವರು ಶಾಸಕರಾಗಿದ್ದರು. ಅವರ ಆ ಇಸುವಿಯಿಂದ ಅಲ್ಲಿಂದ ಹಿಡಿದಿದ್ದು ನನ್ನ ಸಂಪರ್ಕ ಭಾಳ ಹತ್ತಿರದಿಂದ ರಾಜಕಾರಣಿಗಳ ಮಧ್ಯೆ ಬೆಳೀತಾ ಬಂದಿದ್ದೇನೆ. ನಮ್ಮ ಕುಗ್ರಾಮಕ್ಕೆ ಬಸ್ ಇಲ್ಲದೆ ಇದ್ದಾಗ ನಾನು ಬಸ್ಸನ್ನು ಬಿಡಿಸಿದ್ದೇನೆ. ಗಜಾನನ ಕಂಪ್ನಿಯವ್ರದ್ದು. ಅವತ್ತು ನಾವು ಅರೆಸ್ಟ್ ಆಗುವಂಥ ಅವಕಾಶ ಇತ್ತು. ಇಸಾಮಿಯಾ ಸಾಹೇಬರಿದ್ದಾಗ ಅವ್ರ ಕಾರಿಗೆ DC ಆಫೀಸ್ ಮುಂದೆ ಮಲಗಿದಾಗ DC ಬಂದ್ಬಿಟ್ಟು, ಇಲ್ಲ ಇದು ನೀವು ಮಾಡ್ತಾ ಇರೋದು ತಪ್ಪು, ನಿಮ್ಮನ್ನು ಅರೆಸ್ಟ್ ಮಾಡಿಸ್ತೇವೆ ಅಂತ ಮಾಡಿದ್ರು. ಅಂಥ ಸಮಯದಲ್ಲಿ ನಾವು ಹೋರಾಟ ಮಾಡಿದಂಥವ್ರು. ಈ ಕೆಲವೊಂದು ವಿಷಯದಲ್ಲಿ ನಾವು ಹೇಳೋದಾದರೆ ಸಾಲೇರು ಸಿದ್ದಪ್ಪನವರು ಭಾಳ ಕೆಲವೇ ದಿವಸಗಳಿದ್ದರು. ಮತ್ತು 85ರಲ್ಲಿ ಚುನಾವಣೆ ನಡೆದಾಗ ಆಂತರಿಕ ಪಕ್ಷದ ಕಿತ್ತಾಟದಲ್ಲಿ ಯಾವುದೇ ಪ್ರಗತಿಯನ್ನು ಕಾಣದೆ ಭದ್ರಾವತಿ ವಿಧಾನಸಭಾ ಕ್ಷೇತ್ರ ಏನು ಕೆಲಸ ಕಾರ್ಯಗಳನ್ನು ಕಾಣದೆ ಸ್ಥಗಿತ ಆಯಿತು. ನಂತರ ಗೆದ್ದಂಥ ಇಸಾಮಿಯಾ ಇರ್ಬೋದು, ಅವರು ಸಹ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ. ಅವರ ನಂತರ ನಾವು ಕಂಡಂಥ 94ರ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದಂಥ MJ ಅಪ್ಪಾಜಿಯವರ ಗೆಲುವಿನೊಂದಿಗೆ ರಾಜಕಾರಣದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಬಂದರು. ಅಪ್ಪಾಜಿಯವರು ಏನು ಶಾಸಕರಾಗಿ 94ರಲ್ಲಿ ಚುನಾವಣೆಯಲ್ಲಿ ಗೆದ್ದು ಬಂದ ಮೇಲೆ ಒಬ್ಬ ಶಾಸಕ ಹೇಗೆ ಇರಬೇಕು ಅನ್ನೋದನ್ನು ಒಬ್ಬ ಶಾಸಕರಿಗೆಲ್ಲ ತೋರಿಸ್ಕೊಟ್ಟಂಥ ವ್ಯಕ್ತಿ. ಕೆಲಸ ಕಾರ್ಯಗಳಲ್ಲಿ ಬಹಳ ಮುಂಚೂಣಿ. ಅವರು ಮಾಡಿದಂಥ ಕೆಲಸ ಕಾರ್ಯಗಳು ಯಾರಾದರೂ ಬಾಯ್ಬಿಟ್ಟು ಹೇಳಬೇಕು ಅನ್ನೋದಾದ್ರೆ, ಬೇರೆ ಎಲ್ಲ ಸಣ್ಣ ಪುಟ್ಟವೆಲ್ಲ ರಸ್ತೆ ಇರ್ಬೋದು, ಕುಡಿಯೋ ನೀರಿನ ಸೌಲಭ್ಯ ಇರ್ಬೋದು, ಇವೆಲ್ಲ ಹೇಳೋದಕ್ಕಿಂತ ನಮಗೆ ಬಸ್ ಸ್ಟ್ಯಾಂಡ್ ಮಾಡಿಕೊಟ್ಟಂಥ ಪುಣ್ಯಾತ್ಮರು ಅಂತ ಹೇಳ್ತಾರೆ. ಅವ್ರ ಕೆಲಸ ಕಾರ್ಯಗಳು ಅಷ್ಟು, ಅದು ಆ ಹೆಸರು ಮಾಡಲೇಬೇಕು ಅನ್ನೋ ಉದ್ದೇಶ. ಅದನ್ನು ಹೇಳ್ತಾ ಹೋದರೆ, ಆ ಬಸ್ ಸ್ಟ್ಯಾಂಡ್ ಇತಿಹಾಸನ ಹೇಳ್ತಾ ಹೋದರೆ ಇಚ್ಛಾಶಕ್ತಿ ಇತ್ತು ಅವರಿಗೆ, ಶಾಸಕರಿಗೆ, ಅಪ್ಪಾಜಿಯವರಿಗೆ. ಒಬ್ಬ ಶಾಸಕ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ತೋರಿಸ್ಕೊಟ್ಟಂಥ ದೊಡ್ಡ ವ್ಯಕ್ತಿ. ನಂತರ 2 ಚುನಾವಣೆಯಲ್ಲಿ ಅವ್ರು ಗೆಲ್ತಾ ಬಂದರು. ದಿನನಿತ್ಯ ಜನಗಳ ಮಧ್ಯೆ ಇರ್ತಿದ್ರು. ಒಂದು ದಿವಸ ಎಲ್ಲಾದರೂ ಮನೆಗೆ ಜನಗಳು ಬಂದಿಲ್ಲ ಅಂದರೆ ಗೇಟ್ ಹತ್ರ ಬಂದು ನಿಂತ್ಕೊಳ್ತಾ ಇದ್ರು. ಈ ಗಣಪತಿ ಹಬ್ಬ ಬಂದಾಗ ಗಣಪತಿ ಕೂರಿಸೋರಿಗೆ ಒಂದು ಕಂಬಗಳು ಇರ್ಬೋದು, ಗೂಟುಗಳು, ದುಡ್ಡಿರ್ಬೋದು, ಅದೆಲ್ಲ ಕಲಿಸ್ಕೊಟ್ಟರೆ ಇವರು. ಮತ್ತು ಯಾರಿಗೆ ಆಸ್ಪತ್ರೆಗೆ ಹೋಗೋದಕ್ಕೆ ದುಡ್ಡಿಲ್ಲ, ಕನ್ನಡಕ ತಗೊಳ್ಳೋದಕ್ಕೆ ದುಡ್ಡಿಲ್ಲ, ಊರಿಗೆ ಹೋಗೋದಕ್ಕೆ ದುಡ್ಡಿಲ್ಲ, ಮಗಳ ಆರತಿ ಇದೆ ಅದಕ್ಕೆ ದುಡ್ಡಿಲ್ಲ, ಎಲ್ಲ ವಿಷಯದಲ್ಲಿ ಈಸ್ ಅನ್ ಗ್ರೇಟ್ ಪರ್ಸನ್. ಅವ್ರನ್ನ ಅಪ್ಪಾಜಿಯವರ ಕೆಲಸ ಕಾರ್ಯಗಳ ಬಗ್ಗೆ ಹೇಳೋದಾದರೆ, ಬಹುಶಃ ನಾನು ಏನಾಗ್ತದೆ ಇಲ್ಲಿ ಹೇಳೋದು ಅಂದರೆ, ಈ ಸಮುದ್ರದ ಸಂಪೂರ್ಣ ನೀರು ತಗೊಂಬ ಅಂತ ಹೇಳೋದು ಬಾಟ್ಲಲ್ಲಿ ತುಂಬೋದಕ್ಕೆ ಆಗೋದಿಲ್ಲ. ಹಾಗೆ ನಾನು ಆಡೋ 2 ಮಾತಲ್ಲಿ ಸಂಪೂರ್ಣ ಅವ್ರ ವ್ಯಕ್ತಿತ್ವನ ಕೊಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅದನ್ನು ಪ್ರತಿಯೊಬ್ಬರೂ
ಅವರು ಹೇಗಿದ್ದರು ಹೇಗೆ ಅನ್ನೋದನ್ನು ಜನಗಳ ಮಧ್ಯೆ ಹೋಗಿ ಹೋಗಿ ಯಾರು ಸೌಲಭ್ಯಗಳನ್ನು ಉಪಯೋಗಗಳನ್ನು ಪಡ್ಕೊಂಡಿದ್ದಾರೆ ಅವ್ರ ಹತ್ರನೇ ಕೇಳಿ ತಿಳ್ಕೋಬೇಕು. ನನಗೆ MBA ಸೇರೋದಕ್ಕೆ CT ದುಡ್ಡಿಲ್ಲ ಅಂದರೂ ಕೊಡ್ತಿದ್ರು. ಯಾರು ಎಲ್ಲಿಗೆ ಕರೆದ್ರೂ ಒಂದು ರಾತ್ರಿ 1 ಗಂಟೆ ಆದ್ರೂ ಸಹ ಕಾರಲ್ಲಿ ಹತ್ತುತ್ತಾ ಇದ್ರು. ಹಿಂದೆ 19 ಜನ SIಗಳಿಗೆ ರಿಜೆಕ್ಟ್ ಮಾಡಿದ್ರು PGR ಸಿಂಧಿಯಾ ಹೋಮ್ ಮಿನಿಸ್ಟರ್ ಆದಾಗ. ನೇರವಾಗಿ 19 ಜನ ಹೊಸದಾಗಿ ಅಪಾಯಿಂಟ್ ಆಗೋದಕ್ಕೆ ಅವ್ರು ಕಾರಣ ಆದರು. ಟ್ರೈನಿಂಗ್ ಮುಗಿಸ್ತು ಅಂತವ್ರಿಗೆ. ಮತ್ತು ಅಗ್ರಿಕಲ್ಚರ್ ಕಾಲೇಜಲ್ಲಿ ಈ ವೆಟರ್ನರಿ ಡಾಕ್ಟರ್ಸಿಗೆ ಒಂದು ಸಾರಿ ಬೈರೇಗೌಡರು ಅಂಥೇಳಿ, ಕೃಷ್ಣ ಬೈರೇಗೌಡರು ತಂದೆ ಆಗಿದೆ ಇದ್ದರು, ಕೃಷಿ ಸಚಿವರು. ಆ ಟೈಮಲ್ಲಿ ಇಡೀ ಭಾಳ ಮೋಸ ನಡೆದಿತ್ತ ಇದು ಯೂನಿವರ್ಸಿಟಿಯಲ್ಲಿ. ಅಂಥ ಟೈಮಲ್ಲಿ ಅವ್ರ ಮನೆಗೆ ಹೋಗಿ ಕೃಷ್ಣ ಬೈರೇಗೌಡರು ತಂದೆ ಬೈರೇಗೌಡರು ಇದ್ದರು, ಕುಂಟು ಬೈರೇಗೌಡರು ಅಂತ ಕರಿತಾ ಇದ್ರು ಅವರಿಗೆ. ಇಡೀ ಪೇಪರ್ಸನ್ನು ರಿವ್ಯಾಲ್ಯೂಯೇಷನ್ ಮಾಡಿ 36 ಜನ ವೆಟರ್ನರಿ ಡಾಕ್ಟರ್ಸಿಗೆ ಭವಿಷ್ಯ ಕೊಟ್ಟು ಕೆಲಸ ಸಿಕ್ತವರಿಗೆ. ಹಾಗಾಗಿ ಅಪ್ಪಾಜಿ ಗೌಡ್ರ ಬಗ್ಗೆ ಹೇಳೋದಕ್ಕೆ ಏನು ಸಾಲದು, ಈ ಕಾಲಾವಕಾಶ ಸಾಲದು. ದುರದೃಷ್ಟ, ನಮ್ಮಗಳ ದುರದೃಷ್ಟ, ಕ್ಷೇತ್ರದ ಜನತೆಯ ದುರದೃಷ್ಟ. ನಾವು ಮಾಡಿರುವಂಥ ಪಾಪ ಅವ್ರನ್ನ ತಿಂದು. ಈಗ ನಂತರ ಬಂದಂಥ ಸಂಗಮೇಶ್ವರವರು, ಸಂಗಮೇಶು ಗೆಲುವು ಏನಿದೆ, ಒಂದು ಸಾರಿ ನಮ್ಮ ಎದುರಾಳಿ ಭಾಳ ವೀಕ್ ಇದ್ದಾಗ ಕುಸ್ತಿಯಲ್ಲಿ ಗೆದ್ದು ಬಿಟ್ಟಿರ್ತೀವಿ. ನಮ್ಮದೇ ಶಕ್ತಿಯಲ್ಲಿ ನಾವು ಗೆದ್ವಿ ಅಂತ ಹೇಳೋದಕ್ಕೆ ಬರೋದಿಲ್ಲ. ಹಾಗಾಗಿ ಸಂಗಮೇಶು ಗೆಲುವು ಅವತ್ತಿನ ಒಂದು ಆಕಸ್ಮಿಕ ಘಟನೆಯಲ್ಲಿ ಹುಟ್ಟಿದಂಥ ಗೆಲುವದು. ಬಟ್ ಸಮಾಜದಲ್ಲಿ ಅಪ್ಪಾಜಿ ಗೌಡ್ರನ್ನ ಸುಲಭವಾಗಿ ಎದುರಿಸೋದು ಕಷ್ಟ ಇರ್ತಿತ್ತು. ಬಟ್ ಸಂಗಮೇಶ ಇದನ್ನು ಇಟ್ಕೊಂಡಿದ್ರು. ಆ ಎದುರಿಸೋವಂಥ ಶಕ್ತಿ ಇದೆಯಲ್ಲ, ಆ ಶಕ್ತಿನ ಇಟ್ಕೊಂಡಿದ್ರು. ಅದ್ರ ಬಗ್ಗೆ ನಾವು ಹೆಮ್ಮೆ ಪಡ್ತೇವೆ. ಯಾಕೆಂದರೆ ಸುಲಭ ಅಲ್ಲ. ಒಂದು ಹುಲಿ ಶಿಕಾರಿ ಮಾಡಬೇಕಾದ್ರೆ ಆಕಸ್ಮಿಕವಾದ ಒಂದು ಘಟನೆ ಕಾರಣ ಇದ್ರು, ಅಲ್ಲಿವರೆಗೂ ಎದುರಿಸ್ಕೊಂಡೇ ಬಂದಿದ್ರು. ಹಾಗಾಗಿ ನಾವು ಸಂಗಮೇಶ್ದು ಸಹ ಕೆಲವು ವಿಷಯದಲ್ಲಿ ಗಂಡೆದೆ ಅಂತಲೇ ಒಪ್ಕೋಬೇಕು. ಆ ಗಂಡೆದೆತನನ ಬರೀ ಚುನಾವಣೆ ಟೈಮಲ್ಲಿ ಭಾಳ ಮುತುವರ್ಜಿಯಿಂದ ನೋಡ್ತಾರೆ. ಬೇರೆ ಸಮಯದಲ್ಲಿ ಕೆಲಸ ಕಾರ್ಯಗಳು ಇಲ್ಲ. ನಾನು ಇದನ್ನು ಭಾಳ ಮಾನಸಿಕವಾಗಿ ನೊಂದುಕೊಂಡೇ ಹೇಳ್ತೇನೆ. ಅವರಿಗೆ ಸಲಹೆ ಅಂತನಾರು ಬೇಕಾದ್ರೆ ತಿಳ್ಕೋಬಹುದು. ಯಾವುದೇ ಇಲಾಖೆಯ ಯಾವುದೇ ಸಚಿವರ ಮನೆಗಳಿಗೆ ನನಗಿಂತ ಕೆಲಸ ಆಗಬೇಕು ಅಂತ ಹೋಗಲ್ಲ. ಅವರು ಏನಿದ್ರು ಸುಮ್ಮನೆ ಹೇಳ್ತಾರೆ. ಸರ್ಕಾರದಿಂದ ಬಂದಿದ್ದಕ್ಕೆ ಲೆಟರ್ ಕರೆಸ್ಪಾಂಡೆನ್ಸ್ ಇದೆ. ಆದರೆ ಇಲಾಖೆಗೆ ಸಂಬಂಧಪಟ್ಟ ಸಚಿವರ ಹತ್ರ ಹೋಗ್ಬಿಟ್ಟು ಕೂತ್ಕೊಂಡು ನನಗೆ ಈ ಕೆಲಸ ಆಗಲೇಬೇಕು, ಇದನ್ನು ಕೊಟ್ಟೇ ಕೊಡ್ಬೇಕು ನೀವು ಅಂತ ಹೇಳಿ ತರುವಂಥದ್ದು ಅವರಿಗೆ ಇಚ್ಛಾಶಕ್ತಿ ಕೊರತೆ ಇದೆ, ಸಲಹೆಗಾರರ ಕೊರತೆ ಇದೆ. ಅವರು ರಾಜಕಾರಣನ ಮಾಡಬೇಕು ಅನ್ನೋದಾದರೆ ಈ ವ್ಯಾವಹಾರಿಕವಾಗಿ ಏನಿದ್ದಾರೆ, ವ್ಯಾಪಾರ ಏನಿದೆ, ಅವರು ಡೆವಲಪ್ಮೆಂಟ್ ಬೇರೆ ರೀತಿಯಲ್ಲಿ ಅದ್ರ ಬಗ್ಗೆ ಕೊಡುವಂಥ ಗಮನ ಒಂದು ಸ್ವಲ್ಪ ಇದಕ್ಕೆ ರಾಜಕಾರಣದಲ್ಲಿ ಕ್ಷೇತ್ರದ ಜನತೆಗೆ, ಮತದಾರರಿಗೆ ಏನಾದರೂ ಅನುಕೂಲ ಮಾಡಿಕೊಡೋದಾದರೆ ನಿಜವಾಗ್ಲೂ ಅವಾಗ ನಾವು ಸಂತೋಷ ಪಡ್ಬೋದು. ಅವರ ಲೆಕ್ಕದಲ್ಲಿ ಏನಾಗಿದೆ, ನಮ್ಮ ಈಗ ಹಾಲಿ ನಮ್ಮ ಶಾಸಕರು ಲೆಕ್ಕದಲ್ಲಿ ಅವರು ಪೊಲೀಸ್ ಸ್ಟೇಷನ್ನಿಂದ ಬಿಡಿಸೋದೇ ನಮ್ಮ ಕೆಲಸ. ಅವ್ನು ನೆನೆಸ್ಕೊಳ್ತಾನೆ. ಮನೆ ಹತ್ರ ಯಾರಾದರೂ ಈಗ ನಾನೊಂದು ಕೆಲಸ, ನಾನು ಸಮಾಜ ಸೇವೆ ಇದರಲ್ಲಿ ಇದ್ದೇನೆ, ನಾನು ಜನನೇ ಕರ್ಕೊಂಡು ಹೋಗ್ಬೇಕು ಅನ್ನೋದಾದರೆ, ನನಗೇನಾದರೂ ಆಸೆ ಆಕಾಂಕ್ಷೆ ಅದರಿಂದ ಆದಾಯ ಇರೋದಾದರೆ 20 ಜನ ಕರ್ಕೊಂಡು ಹೋಗ್ತೀನಿ. ಸರ್ ನಮ್ಮ ಕ್ಷೇತ್ರದಲ್ಲಿಂಥ ಕೆಲಸ ಆಗಬೇಕು, ಹೀಗೆ ಮಾಡಿಕೊಡಿ ಅಂದರೆ ಒಂದಿಷ್ಟು ಜನ ಕರ್ಕೊಂಡು ಹೋಗ್ಬೇಕು. ಅವ್ರ ಮುಂದೆ ತೋರಿಸ್ಬೇಕು. ಆವಾಗ ಅವ್ರಿಗೆ ಜನಗಳು ಇದ್ದಾರೆ ಅನ್ನೋ ಭಾವನೆ, ಅವರ ಅರಿವಿಗೆ, ಅವ್ರ ತಿಳುವಳಿಕೆಗೆ ತಿಳ್ಕೊಳ್ಳುವಂಥ ಶಕ್ತಿ ಕೊರತೆ ಇದೆ. ಒಬ್ಬ ಮನುಷ್ಯ ಯಾವ ಕೆಲಸ ಮಾಡ್ತಾನೆ, ಏನು ಮಾಡ್ತಾನೆ ಅನ್ನೋ ತಿಳ್ಕೊಳ್ಳುವಂಥ ಇದು ಸಂಪೂರ್ಣವಾಗಿ ಕೊರತೆ ಇದೆ. ಯಾಕೆಂದರೆ ರಾಜಕಾರಣ ಮಾಡೋನು ಯಾರು, ದುಡಿಮೆ ಮಾಡೋನು ಯಾರು, ಇದರಲ್ಲಿ ರಾಜಕಾರಣದನೇ ಕಮಾಯಿ ಮಾಡೋನು ಯಾರು? ನಾನು ಈ ಪದ ಉಪಯೋಗಿಸ್ತಿದ್ದೀವಿ ಅಂದರೆ ಕೆಲವರು ರಾಜಕಾರಣನ ಒಂದು ವೃತ್ತಿ ಮಾಡ್ಕೊಂಡು, ಒಂದು ದಂಧೆ ಮಾಡ್ಕೊಂಡು ಸಂಪೂರ್ಣ ಜೀವನನ ಸಾಗಿಸ್ತಾರೆ. ಅದರ ಅವಶ್ಯಕತೆ ನನಗಿಲ್ಲ. ನನಗೆ ನಮ್ಮ ತಂದೆ ಮಾಡಿರುವಂಥ ಸಂಪಾದನೆ ಮಾಡಿರುವಂಥ ಗೌರವ, ಘನತೆ, ಆಸ್ತಿ ಸಾಕು, ಇಷ್ಟು ನನಗೆ ತೃಪ್ತಿ ಇದೆ. ನಾನು ಯಾವುದೇ ಆಸೆ ಆಕಾಂಕ್ಷೆ ಅಥವಾ ಚುನಾವಣೆಗೆ ನಿಲ್ಲುವಂಥ ಇಚ್ಛೆನೂ ಇಲ್ಲ. ನನಗೆ ಯಾವುದಕ್ಕೂ ನಿಂತೂ ಇಲ್ಲ, ನಿಲ್ಲೋದು ಇಲ್ಲ.
ಹೀಗಿದ್ದಾಗ ಸಂಗಮೇಶ್ನವ್ರನ್ನ ಮೊದಲನೇ ಸಾರಿ ಭದ್ರಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಪ್ಪಾಜಿ ಗೌಡರು MLA ಆದಾಗ ಬಾರಂದೂರು ಫಂಕ್ಷನಲ್ಲಿ ಮೊದಲನೇ ವರ್ಷದ ಸಮಾವೇಶ ಗೆಲುವಿಗೆ ಅಪ್ಪಾಜಿ ಗೆದ್ದ 94-95ರಲ್ಲಿ ಬಾರಂದೂರಲ್ಲಿ ಸಭೆ ಮಾಡಿದಾಗ ಸಂಗಮೇಶ್ ಅವ್ರನ್ನ ಸ್ಟೇಜ್ ಮೇಲೆ ಹಚ್ಚಿದ್ವಿ. ದಿವಂಗತ ಮಲ್ಲೇಶ್ ಇದ್ದ ಅವತ್ತು ನಮ್ಮ ಜೊತೆಯಲ್ಲಿ, ಈ ಕುಮಾರ್ ಇದ್ರು, ಯೋಗೀಶ್ ಇದ್ದ. ಅವತ್ತು ಫಸ್ಟ್ ಅವ್ರನ್ನ ರಾಜಕಾರಣದ ಸಭೆಗೆ ನಾವೇ ಹತ್ತಿಸ್ತು. ಹಾಗಾಗಿ ಅವರು ಇರ್ಬೋದು, ನಾವೆಲ್ಲ ಇದ್ದೀವಿ, ನಾವು ಭಾಳ ದೊಡ್ಡದಾಗಿದ್ದೇವೆ. ಸತೀಶ್ ಜಾರಕಿಹೊಳಿ ಫ್ಯಾಮಿಲಿ ಇದ್ದಂಗೆ ನಾವೆಲ್ಲ ಅಣ್ಣ ತಮ್ಮಂದಿದ್ದೀವಿ. ಒಂದೊಂದು ಭಾಗ ಒಬ್ಬೊಬ್ಬ ಹಂಚ್ಕೊಂಡ್ರು ನಾವೆಲ್ಲ ಜನರನ್ನ ಚೇಂಜ್ ಮಾಡ್ತೀವಿ. ಜಾತಿ ಬೆಂಬಲ ಇದೆ. ಜೊತೆಗೆ ನನ್ನ ಮತ ಬ್ಯಾಂಕ್ ಕಮೆಂಟ್ಸ್ ಆಗೋದು 50,000 ಮೇಲೆ. ಯಾವ ಅನ್ಯ ಧರ್ಮೀಯರು ಈ ಕಾಂಗ್ರೆಸ್ ಅಂದರೆ ಸಾಕು, ಅವ್ರು ನನ್ನ ಜೊತೆಗಿದ್ದಾರೆ. ಅನ್ಯ ಧರ್ಮೀಯರೆಲ್ಲ ಸೋಲಿಸ್ಬೇಕು ಅಂತ ಜನ ತೀರ್ಮಾನ ಮಾಡಿದ್ರೆ ಭಾಳ ಕಷ್ಟ ಆಗ್ತದೆ. ಯಾವುದೇ ಥರದ ಲೆಕ್ಕಕ್ಕೂ ಇಲ್ಲದೆ ಇರುವಂಥ ಅಪ್ಪಾಜಿ ಅವ್ರ ಧರ್ಮಪತ್ನಿ, ಅವತ್ತು ಅವ್ರ ಹತ್ರ ದುಡ್ಡಿಲ್ಲ, ಅಪ್ಪಾಜಿ ಹೆಸರು ಮಾತ್ರ ಇತ್ತು. ನೀವು ಗೆದ್ದಂಥ ಹಿಂದಿನ ಚುನಾವಣೆ ಬರೀ ಡಿಫ್ರೆನ್ಸ್ ವ್ಯತ್ಯಾಸ ನೋಡಿ, ಸಂಖ್ಯೆಯಲ್ಲಿ ಅಲ್ಪಸಂಖ್ಯೆ, ಭಾಳ ಕಡಿಮೆ. ನೀವು ಹಾಗೆ ಅಷ್ಟರಲ್ಲಿ ಗೆಲ್ಲಬೇಕಾಗಿತ್ತ? ನೀವು ಹೇಳಿ. ನಾನು ನಿಮಗೆ ಹೇಳ್ತೀನಿ, ನೇರವಾಗಿ ಹೇಳ್ತೀನಿ. ಇದು ನೀವು ನನ್ನನ್ನು ದೂಷಣೆ ಮಾಡ್ತಿದ್ದಾನೆ, ನಮ್ಮನ್ನು ಏನೋ ಇದು ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಂಡ್ರೆ ಅದು ನಿಮ್ಮ ದುರಾದೃಷ್ಟ, ನಿಮ್ಮ ತಪ್ಪು. ನಾನು ಇಂಥ ಕೆಲಸ ಮಾಡಿದ್ದೀನಿ ಅಂತೇಳಿ ಬರೀ ಅಂಕಿಅಂಶಗಳನ್ನು ಕೊಡ್ತೀರಿ, ಬುದ್ಧಿ ಪೂಜೆ ಮಾಡ್ತೀರಿ, ಫೋಟೋ ತಗೊಳ್ತೀರಿ, ಎಲ್ಲ ಜನ ಸೇರಿದ್ರ ಅಂತ ಕೇಳಿದ ಮೇಲೆ ಬರ್ತೀರಿ. ನಿಮಗೂ ಅಪ್ಪಾಜಿ ಗೌಡ್ರಿಗೂ ವ್ಯತ್ಯಾಸ ಒಂದು ಹೇಳ್ತೇನೆ ಕೇಳಿ. ಅವರು ಬಂದು ನಿಂತ್ಕೊಂಡ್ಬಿಡೋರು, ಅಲ್ಲಿ ಜನ ಸೇರ್ತಿದ್ರು. ನೀವು ಜನ ಎಲ್ಲ ಸೇರಿಸಿ ನಾನು ಆಮೇಲೆ ಬರ್ತೀನಿ ಅಂತೀವಿ. ಇದೇ ವ್ಯತ್ಯಾಸ. ಅಪ್ಪಾಜಿ ಗೌಡರು ನಿಂತಿದ್ದ ತಕ್ಷಣ ಜನ ಬರ್ತಾಯಿದ್ರು. ನೀವು ಜನ ಎಲ್ಲ ಸೇರಿಸ್ರಿ, ಅಲ್ಲಿ ಬೇರೆ ಬೇರೆ ಆಸೆಗಳನ್ನು ಹುಟ್ಟಾಕ್ಸ್ತೀರಿ. ಇದು ಬಿಡಬೇಕು. ಕ್ಷೇತ್ರಕ್ಕೆ ಈಗ 2.5 ವರ್ಷದಲ್ಲಿ ಏನು ಕೆಲಸ ಆಗಿದೆ ನಾನು ಹೇಳ್ಕೊಂಡಿದ್ದೀನಿ. ಮೊನ್ನೆ ಯಾವುದೋ ಒಂದು ಫಂಕ್ಷನಲ್ಲಿ ನಿಮ್ಮ ಜೊತೆ ವೇದಿಕೆ ಹಂಚ್ಕೊಂಡಾಗ ಹೇಳಿದೆ, ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಹೇಳಿದೆ. ಆದರೆ ಮಾನಸಿಕವಾಗಿ ಆತ್ಮ ಅನ್ನೋದೊಂದು ಇರುತ್ತೆ. ಖಂಡಿತ ಒಪ್ಪಲ್ಲ. ಈ ಸರ್ಕಾರದಲ್ಲಿ ಏನೂ ಕೆಲಸ ಆಗಿಲ್ಲ. ಅದು ನೀವು ಮುಂಚೆನೇ ಕೆಲಸ ಆಗ್ತಿರಲಿಲ್ಲ. ಈ ಸರ್ಕಾರದಿಂದ ಏನೂ ಆಗ್ತಿಲ್ಲ. ನೀವು ಬರೀ ನಮ್ಮ ರಸ್ತೆಗಳನ್ನು ನೋಡೋದು ಸಾಕು, ಯಾವುದೇ ಥರದಲ್ಲೂ ಏನೂ ಉಪಯೋಗ ಆಗಿಲ್ಲ. ಆಮೇಲೆ ಇನ್ನೂ ಒಂದು ವ್ಯತ್ಯಾಸ ಇದೆ ನಿಮ್ಮಲ್ಲಿ. ಈ ಮತದಾರರ ಪೈಕಿ ಯುವಕರು ಮತ್ತು ಹಿರಿಯರು ಎಲ್ಲ ಇರ್ತಾರೆ. ಯಾರಾದರೂ ಹಿರಿಯರು ಬಂದಾಗ ಸ್ವಲ್ಪ ಯುವಕರ ಮಧ್ಯೆ ಮುಂದೆ ಬಂದು ನಿಂತ್ಕೊಂಡು ಮಾಡಬೇಕಾದ್ರೆ ಅವರಿಗೆ ಅವ್ರ ವ್ಯಕ್ತಿತ್ವಕ್ಕೆ ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ನೋವಾಗ್ತಾ ಇದೆ. ಆ ಹಿರಿಯರನ್ನು ಗುರುತಿಸಿ. ನಾನು ಯಾಕೆ ಹೇಳಿದೆ ಅಂದರೆ, ಅಪ್ಪಾಜಿ ಗೌಡರು ಸೋಲೋದಕ್ಕೆ ಅದು ಒಂದು ಕಾರಣ ಆಯಿತು, ಗೆಲ್ಲೋದಕ್ಕೂ ಒಂದು ಕಾರಣ ಆಯಿತು. SL ಲಕ್ಷ್ಮಣ ಮಾಜಿ ಪುರಸಭಾ ಅಧ್ಯಕ್ಷರು, ಟಾಕೀಸ್ ಸತ್ಯಣ್ಣ, ಗೋವಿಂದ ಸ್ವಾಮಿ, BJ ಮರಿಯಪ್ಪ, ಕೊಮ್ಮಾರನಹಳ್ಳಿ ಹಾಲಯ್ಯ ಇಂಥ ಹಿರಿಯರು ಬಂದಾಗ ಅಪ್ಪಾಜಿ ಗೌಡರು ಮನೆಯಲ್ಲಿ ಕೂತ್ಕೊಳ್ಳೋಕ್ಕೆ ಜಾಗ ಇರ್ತಿರ್ಲಿಲ್ಲ. ಅಂಥ ಸಮಯದಲ್ಲಿ ಅವರು ಬೇಜಾರಾಗಿ ಹೋಗ್ತಾ ಇದ್ರು. ಅದೇ ಪರಿಸ್ಥಿತಿ ನಿಮ್ಮ ಮನೆಯಲ್ಲೂ ಆಗ್ತಾ ಇದೆ. ಹಿರಿಯರು ಬಂದಾಗ ಗೌರವ ಸಿಗ್ತಾ ಇಲ್ಲ. ಆ ಕಡೆ ಕೂತ್ಕೊಂಡಿರೋಣ, ನಾನು ಬಂದು ಮಾತಾಡಿಸ್ತೀನಿ ಅನ್ನೋದು ಭಾವನೆ ಬರಬೇಕು. ಯಾರೋ ಒಂದಿಷ್ಟು ಜೈ ಅನ್ನೋ ಹುಡುಗರನ್ನೇ ಸುತ್ತ ಇಟ್ಕೊಂಡ್ರೆ ಖಂಡಿತ ಆಗೋದಿಲ್ಲ. ಇನ್ನು ನಾನು ಹೆಚ್ಚಿಗೆ ಹೇಳೋದಿಲ್ಲ. ಈ ಕ್ಷೇತ್ರದ ಮತದಾರರಿಗೆ ಹೇಳ್ತೇನೆ, ಯಾವುದೇ ಚುನಾವಣೆ ಇರಲಿ, ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, APMC ಇರ್ಬೋದು, ಸೊಸೈಟಿ ಇರ್ಬೋದು, ಹಣದ ಆಸೆಗೆ ಜಾತಿನ ನೋಡ್ತಾ ಇದಕ್ಕೆ ನಾವು ಮನಸ್ಸು ಸೋಲ್ದೇನೆ ಪ್ರಾಮಾಣಿಕವಾಗಿ ಒಬ್ಬ ಕೆಲಸ ಮಾಡ್ತಾನೆ ಅನ್ನೋ ವ್ಯಕ್ತಿನ ಆರಿಸಿ, ಪಕ್ಷನ ಆರಿಸಿ. ನಾವು ಇವತ್ತು ಒಂದು ರೀತಿಯಲ್ಲಿ ಹೆಮ್ಮೆ ಪಡಬೇಕು ಕೆಲವು ವಿಷಯದಲ್ಲಿ. ಆದರೆ ನಿಮಗೆ ಏನಾಗಿದೆ ನೋಡ್ರಿ, ಒಂದು ಸೊಸೈಟಿ ಎಲೆಕ್ಷನ್ನಲ್ಲಿ, ಒಂದು ಡೈರಿ ಎಲೆಕ್ಷನಲ್ಲಿ 50,000, DCC ಬ್ಯಾಂಕ್ ಎಲೆಕ್ಷನಲ್ಲಿ 1 ಲಕ್ಷ ಒಬ್ಬೊಬ್ಬ ಮತದಾರರಿಗೆ ಯಾರು ಕೊಡ್ತಾರೆ? ಹಾಗಾದ್ರೆ ಬಂಡವಾಳ ಇದ್ದಂಥವನು ಮಾತ್ರ ಈ ಚುನಾವಣೆಗಳಿಗೆ ಸ್ಪರ್ಶೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇದು ಹೋಗ್ಬೇಕು, ಇದು ಇರಬಾರ್ದು. ಈ ರೀತಿ ಆಗೋದಾದರೆ ನೀವು ಕೊನೆಯವರೆಗೂ ಮೇಸ್ತ್ರಿ ಆಗೋದಕ್ಕಾಗೋದಿಲ್ಲ, ಕೂಲಿಗಾರನಾಗೇ ಇರಬೇಕು, ಸಾಹುಕಾರ ಆಗೋದಕ್ಕಾಗೋದಿಲ್ಲ, ಕೆಲಸದಾಳಾಗೇ ಇರಬೇಕು. ನೀವು ಒಬ್ಬ ಸಾಹುಕಾರ ಆಗಬೇಕು ಅನ್ನೋದಾರೆ, ಒಬ್ಬ ಮತದಾರ ಸಾಹುಕಾರ ಅನ್ನೋದಾದ್ರೆ ಯಾರು ನಿಮ್ಮ ಮಾತನ್ನು ಕೇಳ್ತಾನಲ್ಲ ಚುನಾಯಿತ ಪ್ರತಿನಿಧಿ, ಆವಾಗ ನೀವು ಸಾಹುಕಾರರು.
ಹಾಗಾಗಿ ಹಣದ ಆಮಿಷೆಗೆ ಈಗಿನ ವ್ಯವಸ್ಥೆ ನೋಡಿದ್ರೆ ಅಸಹ್ಯ ಹುಟ್ಟುತ್ತೆ. ನಾನು ಡೈಲಿ ಎಲೆಕ್ಷನ್ನಿಗೆ 50,000 ಲಕ್ಷ ಕೇಳ್ತಾರೆ, DCC ಬ್ಯಾಂಕ್ ಎಲೆಕ್ಷನ್ನಿಗೆ ಕೇಳ್ತಾರೆ. ಸೊಸೈಟಿಗೆ ಆಗಬೇಕಾದ್ರೆ ನಾನು ಯುನಾನಿಮಸ್ ನನಗೆ ಮಾಡ್ತೀರಾ 3 ಲಕ್ಷ ಕೊಡ್ತೀನಿ ಅಂತ ಕೇಳ್ತಾರೆ. ಅದು ಕೋಆಪರೇಟಿವ್ ಫೀಲ್ಡು. PLD ಬ್ಯಾಂಕಿಗೆ ಆಗಬೇಕಾದ್ರೆ ಲಕ್ಷಗಟ್ಟಲೆ ತಗೊಂಡು ನಿನ್ನ ತಕ್ಕ ವಾಪಸ್ಸು ತಗೊಂಡು 50,000 ಅಂತ ಕೊಡ್ತಾರೆ. ಯಾವ ವ್ಯವಸ್ಥೆ ಇದು? ನಮಗೆ ಅವಾಗ ಯಾರಿಗಾದ್ರೂ ಕೇಳೋದಕ್ಕೆ ಹಕ್ಕಿದೆಯಾ? ನೀನು ಇಂಥ ಕೆಲಸ ಮಾಡಿಲ್ಲ, ಹೀಗಾಗಿಲ್ಲ ಅನ್ನೋದಕ್ಕೆ ಹಕ್ಕಿದೆಯಾ? ಎಲ್ಲ ಹೊಲಸಾಗೋಗಿದೆ. ದಯವಿಟ್ಟು ತಿಳಿಯಾಗೋದಕ್ಕೆ ಸಾಧ್ಯ ಇದೆ, ಆದರೆ ಅವ್ರ ಮತದಾರರ ಕೈನಲ್ಲಿದೆ. ಯಾರು ಹಣ ಕೊಡೋದಕ್ಕೆ ಬರ್ತಾರೆ ಅದನ್ನು ತಿರಸ್ಕಾರ ಮಾಡಿ. ಈ ಹಣ ಬೇಡ, ನಂದು ಒಂದು ಓಟಿದೆ, ಈ ಮತನ ನಾನು ಮತದಾನ ಅಂತ ಇದೆ. ಮತವನ್ನು ದಾನ ಮಾಡಬೇಕು, ಮತವನ್ನು ಮಾರಾಟ ಮಾಡಬಾರ್ದು. ಅದು ಬಂದಾಗ ಮಾತ್ರ ಸಾಧ್ಯ ಈ ಸಮಾಜ ಉದ್ಧಾರ ಆಗೋದಕ್ಕೆ. ಇವತ್ತೇನೋ ಕೊಟ್ಟಿದ್ದಾರೆ, ಯಾರು ಕೊಡ್ತಾರಣ್ಣ, ಬೆಳಿಗ್ಗೆ ದುಡ್ಡು ಇಲ್ಲದೆ ಹೋದ್ರೆ ಅಂತ ಹೇಳ್ತೀರಿ. ನಾಳೆ ಈಗ ಹೋಗ್ತಾ ನೀವಿದೆ ಇಲ್ಲ ಒಂದು ಕಡೆ ಬೈಕಲ್ಲಿ ಹೋಗ್ತೀರಿ, ಬಸ್ ಇಲ್ಲ, ಬಸ್ ಕೆಟ್ಟೋಗುತ್ತೆ, ಅವಾಗ ಯಾರು ಬರ್ತಾರೆ? ದುಡ್ಡು ಕೊಟ್ಟವನು ಬರ್ತಾನ? ಹಾಗಾಗಿ ನಿಮ್ಮ ಮತವನ್ನು ದಾನ ಮಾಡಿ, ದಯವಿಟ್ಟು ಮಾರಾಟ ಮಾಡಬೇಡಿ ಈ ಕ್ಷೇತ್ರದಲ್ಲಿ. ಈಗ ಹಿರಿಯರೆಲ್ಲ ಭಾಳ ಹೇಳಿದ್ದಾರೆ, ಸುಮಾರೆಲ್ಲ ನೋಡಿದ್ದೇವೆ. ಹಾಗಾಗಿ ನಾನು ಮತ್ತೊಮ್ಮೆ ನಮ್ಮ ಸುತ್ತ ಈ ವಾಹಿನಿಗೆ ಸಂಪೂರ್ಣವಾಗಿ ವಂದಿಸುತ್ತಾ ನನ್ನ ಕೃತಜ್ಞತೆಯನ್ನು ತಿಳಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಖಂಡಿತ ಸರ್, ತಮ್ಮ ಒಂದು ಅನುಭವದ ಮಾತುಗಳನ್ನು ನಮ್ಮೊಡನೆ ಚರ್ಚೆ ಮಾಡಿದ್ದಕ್ಕೆ ನಮ್ಮ ಸುತ್ತ ವಾಹಿನಿಯ ಪರವಾಗಿ ಹಾಗೂ ಸಮಸ್ತ ನಾಡಿನ ಎಲ್ಲ ವೀಕ್ಷಕರ ಪರವಾಗಿ ತಮಗೆ ಹಾರ್ದಿಕ ಧನ್ಯವಾದಗಳು ಸರ್. ತಾವು ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಭದ್ರಾವತಿ ವಿಧಾನಸಭಾ ಮತಕ್ಷೇತ್ರದಲ್ಲಿನ ಕಲ್ಲಳ್ಳಿ ಗ್ರಾಮದ ಅನುಭವವುಳ್ಳ ರಾಜಕಾರಣಿಗಳಲ್ಲಿ ಒಬ್ಬರಾದಂತಹ ಸನ್ಮಾನ್ಯ ಶ್ರೀ KG ಶೇಖರಪ್ಪ ಗೌಡರು ಆಡಿರ್ತಕ್ಕಂತಹ ಮಾತುಗಳನ್ನು, ಇಂತಹ ಅನುಭವವುಳ್ಳ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನ ಮಾಡ್ತಾ ಇರ್ತಾರೆ ವೀಕ್ಷಕರೇ. ಇಂಥವರನ್ನ ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೇವೆ. ನೆನಪಿರಲಿ ವೀಕ್ಷಕರೇ, ಆಯ್ಕೆಯೂ ನಿಮ್ಮದೇ, ನಿರ್ಧಾರವೂ ನಿಮ್ಮದೇ, ಭರವಸೆ ಮಾತ್ರ ನಮ್ಮದು ಅಂತ ಹೇಳ್ತಾ, ಮತ್ತು ಚುನಾವಣಾ ಸಂದರ್ಭಗಳಲ್ಲಿ ತಪ್ಪದೆ ಓಟನ್ನ ಮಾಡಿ ನಿಮ್ಮ ಹಕ್ಕನ್ನ ದಯಮಾಡಿ ಚಲಾಯಿಸಿ. ಜೈ ಹಿಂದ್, ನಮಸ್ಕಾರ.